ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಮೈಕ್ರೋಸಿಡ್ ಅನ್ನುವಂಥ ಒಂದು ಕ್ಯಾಪ್ಸೂಲಿನ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಮೈಕ್ರೋಸಿಡ್ ಅನ್ನುವಂಥ ಒಂದು ಕ್ಯಾಪ್ಸೂಲ್ ಬಂದುಬಿಟ್ಟು ನಿಮಗೆ ಇದನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಯಾವುದು, ಮತ್ತು ಇದರ ಒಂದು ಸಾಲ್ಟ್ ಕಾಂಪೋಸಿಷನ್ ಮತ್ತು ಈ ಬೆನಿಫಿಟ್ಸ್, ಯೂಸಸ್, ಸೈಡ್ ಎಫೆಕ್ಟ್ ಮತ್ತು ಡೋಸೇಜ್, ಟಿಪ್ಸ್, ಸೇಫ್ಟಿ ಅಡ್ವೈಸ್ ಇವೆಲ್ಲದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಇಂಡೋಮೆಥಾಸಿನ್ ಅಂತ ಇದು ಮೈಕ್ರೋಸಿಡ್ ಅನ್ನುವಂಥ ಒಂದು ಕ್ಯಾಪ್ಸಲನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಮೈಕ್ರೋ ಲ್ಯಾಬ್ಸ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಈ ಒಂದು ಮೈಕ್ರೋಸಿಡ್ ಅನ್ನುವಂಥ ಒಂದು ಕ್ಯಾಪ್ಸೂಲನ್ನು ತಯಾರು ಮಾಡ್ತು. ಮತ್ತು ಈ ಒಂದು ಮೈಕ್ರೋಸಿಡ್ ಟ್ಯಾಬ್ಲೆಟಿನ ಒಂದು ಕ್ಯಾಪ್ಸೂಲಿನ ಒಂದು ಮಾಲಿಕ್ಯೂಲ್ ನೇಮನ್ನು ನೋಡಿದಾಗ ಇದರಲ್ಲಿರುವಂಥ ಮಾಲಿಕ್ಯೂಲ್ ನೇಮ್ ಬಂದುಬಿಟ್ಟು ಇಂಡೋಮೆಥಾಸಿನ್ ನಿಮಗೆ 25 mg ಇದರಲ್ಲಿ ನಿಮಗೆ ಸಿಗುತ್ತೆ. ಅಂತಂದರೆ ಇದು ಇಂಡೋಮೆಥಾಸಿನ್ ಬಂದುಬಿಟ್ಟು ಕ್ಯಾಪ್ಸಲ್ ಫಾರ್ಮಲ್ಲಿ ಇರುತ್ತೆ ಇದರಲ್ಲಿ ಈ ಒಂದು ಮೈಕ್ರೋಸಿಡ್ ಕ್ಯಾಪ್ಸಲಲ್ಲಿ. ಮತ್ತು ಇದರ ಒಂದು ಸ್ಟೋರೇಜ್ ಅಂತ ಇದನ್ನು ಎಲ್ಲಿ ಸ್ಟೋರ್ ಮಾಡಿಡ್ಬೇಕಪ್ಪ ಅಂದರೆ ಈ ಒಂದು ಮೈಕ್ರೋಸಿಡ್ ಕ್ಯಾಪ್ಸಲ್ ಅಂತಂದರೆ ಇದು ಒಂದು ಡಾರ್ಕ್ ಪ್ಲೇಸಲ್ಲಿ ನೀವು ಸೇವ್ ಮಾಡಿಡ್ಬೇಕಾಗುತ್ತೆ. ಮತ್ತು ಟೆಂಪ್ರೇಚರ್ ಎಷ್ಟಿರ್ಬೇಕಂತಂದ್ರೆ 30 ಡಿಗ್ರಿ ಒಳಗಡೆ ಈ ಒಂದು ಟೆಂಪ್ರೇಚರ್ನ ನಿಮ್ಮ ಮೇಂಟೈನನ್ನು ಮಾಡಬೇಕಾಗತ್ತೆ. ಮತ್ತು ಇದೊಂದು ಬಂದುಬಿಟ್ಟು ಶೆಡ್ಯೂಲ್ H ಒಂದು ಅಲ್ಲಿ ಈ ಒಂದು ಇಂಡೋಮೆಥಾಸಿನ್ ಬರುತ್ತೆ. ಮತ್ತು ಈ ಒಂದು ಮೈಕ್ರೋಸಿಡ್ ಅನ್ನುವಂಥ ಒಂದು ಕ್ಯಾಪ್ಸಲಿನ ಬೆನಿಫಿಟ್ಸ್, ಯೂಸಸನ್ನು ನಾವು ನೋಡೋದಾದರೆ ಯೂಸಸ್ ಬಂದುಬಿಟ್ಟು ಯಾವೆಲ್ಲ ಒಂದು ಕಂಡೀಷನ್ ಒಳಗೆ ಈ ಒಂದು ಡಾಕ್ಟ್ರುಗಳು ಮೆಡಿಸಿನನ್ನು ಬರೆದು ಕೊಡ್ತಾರೆ ಅಂತಂದರೆ ಈ ಒಂದು ಅಂದರೆ ಇಂಡೋಮೆಥಾಸಿನ್ ಮೈಕ್ರೋಸಿಡ್ ಬಂದುಬಿಟ್ಟು ಇದು ಪೇನಿಗೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅಂತಂದ್ರೆ ಸಿವಿಯರ್ ಎಲ್ಲ ಮಾಡ್ರೇಟ್ ಪೇನ್ ಇದ್ದಾಗ, ಅಂತಂದರೆ ಜಾಸ್ತಿ ಪೇನ್ ಇರಲ್ಲ ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಪೇನ್ ಇದ್ದಾಗ ಈ ಒಂದು ಮೈಕ್ರೋಸಿಡ್ ಕ್ಯಾಪ್ಸಲನ್ನು ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಫೀವರ್ ಇದ್ದಾಗ ಸಹ ಏನು ಮಾಡ್ತದೆ, ಇದನ್ನು ಯೂಸ್ ಮಾಡಲಿಕ್ಕೆ ಈ ಒಂದು ಕ್ಯಾಪ್ಸಲನ್ನು ಈ ಒಂದು ಡಾಕ್ಟರ್ ಬರೆದು ಕೊಡ್ತಾರೆ ಮೈಕ್ರೋಸಿಡ್ ಅನ್ನುವಂಥದ್ದು. ಮತ್ತು ಅದರ ಜೊತೆಗೆ ಏನಾಗುತ್ತೆ ಅಂತಂದರೆ ಈ ಕೆಲವೊಂದಿಷ್ಟು ಒಂದು ಜಾಯಿಂಟ್ ಪೇನ್ಸ್ ಇರ್ತವೆ, ಮತ್ತಂದರೆ ಈ ರೂಮಟೆಡ್ ಆರ್ಥರೈಟಿಸ್ ಮತ್ತು ಒಸ್ಟಿಯೋ ಆರ್ಥರೈಟಿಸ್ ಮತ್ತು ಆ್ಯಂಕೋಲೋಸಿಂಗ್ ಸ್ಪಾಂಡಿಲಿಟಿಸ್ ಅಂತ ಈ ರೀತಿ ಒಂದು ಇವೇನು ಜಾಯಿಂಟ್ ಪೇನ್ ಅಂತ ಆ ಒಂದು ಡಿಸೀಸಿಗೆ ಸಹ ಏನು ಮಾಡ್ತಾರೆ, ಈ ಒಂದು ಕ್ಯಾಪ್ಸಲನ್ನು ಯೂಸ್ ಮಾಡ್ತಾರೆ. ಈ ರೀತಿ ನಾವು ಪಿಕ್ಚರಲ್ಲಿ ತೋರಿಸಿದ್ರಲ್ಲ, ಈ ರೀತಿ ಒಂದು ಡಿಸೀಸ್ ಇರ್ತಾವೆ, ಅದಕ್ಕೂ ಸಹ ಏನು ಮಾಡ್ತಾರೆ, ಈ ಒಂದು ಇಂಡೋಮೆಥಾಸಿನ್ ಅನ್ನುವಂಥದ್ದು ಕ್ಯಾಪ್ಸಲನ್ನು ಬರೆದು ಕೊಡ್ತಾರೆ. ಪೇನ್ ಕಿಲ್ಲರ್ ಅಂತೂ ಅದಾವೆ ಯಾವ್ಯಾವ ಅಂತಂದರೆ ಇವು ಡೈಕ್ಲೋಫೆನಾಕು, ಎಸ್ಗುಲ್ಫೆನಾಕು ಮತ್ತು ನಿಕೋಕ್ಸಿ, ಹೈಡ್ರೋಕಾಕ್ಸಿ ಇವೆಲ್ಲ ರೀತಿ ಪೇನ್ ಕಿಲ್ಲರು ಅದಾವೆ. ಸೊ ಅವನು ಸಹ ಏನು ಮಾಡ್ತಾರೆ, ಅವೇನು ಅಂದರೆ ಅವು ಪೇಷಂಟಿಗೇನು ತೊಗೊಂಡಾಗ ಏನೋ ಕಡಿಮೆ ಆಗಲಿಲ್ಲ ಅಂತಂದರೆ ಈ ಒಂದು ಕ್ಯಾಪ್ಸಲನ್ನು ಬರೆದು ಕೊಡ್ತಾರೆ, ಇಂಡೋಮೆಥಾಸಿನ್ ಅನ್ನುವಂಥದ್ದು. ಮತ್ತು ಈ ಒಂದು ಕ್ಯಾಪ್ಸಲನ್ನು ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ ಆಗ್ತಾವಂತ ನೋಡೋದಾದ್ರೆ, ಸೈಡ್ ಎಫೆಕ್ಟ್ ಬಂದುಬಿಟ್ಟು ನಿಮಗೊಂದು ವೋಮಿಟಿಂಗ್, ಸ್ಟಮಕ್ ಪೇನ್, ನಾಸಿಯಾ, ಇಂಡೈಜೆಷನ್ ಈ ಒಂದು ಕ್ಯಾಪ್ಸಲ್ ತೆಗೆದುಕೊಳ್ಳೋದ್ರಿಂದ ಆಗುವಂಥ ಒಂದು ಸೈಡ್ ಎಫೆಕ್ಟ್ ಆಯಿತು. ಮತ್ತು ಅದ್ರ ಜೊತೆಗೆ ಏನಾದರೂ ಒಂದು ಡಿಸಿನೆಸ್, ಡ್ರೌಸಿನೆಸ್ ಈ ರೀತಿ ನಿಮಗೆ ಏನಾಗುತ್ತೆ, ವಿಸುವಲ್ ಡಿಸ್ಟರ್ಬೆನ್ಸ್ ಆಗುತ್ತೆ ಈ ಒಂದು ಕ್ಯಾಪ್ಸಲನ್ನು ತೆಗೆದುಕೊಳ್ಳೋದ್ರಿಂದ. ಈ ಒಂದು ಸೈಡ್ ಎಫೆಕ್ಟ್ ಆಗಿರ್ತವೆ ಮೈಕ್ರೋಸಿಡ್ ಕ್ಯಾಪ್ಸಲ್ ಅಂತ. ಮತ್ತು ಇದರ ಒಂದು ಡೋಸೇಜನ್ನು ಬಂದುಬಿಟ್ಟು ಅಂತಂದರೆ ಇದನ್ನು ಅಂದರೆ ಡಾಕ್ಟರ್ ಅಡ್ವೈಸ್ ಇಲ್ಲದ ಈ ಒಂದು ಕ್ಯಾಪ್ಸಲನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಇನ್ ಜನರಲ್ಲಾಗಿ ಡೋಸ್ ಬಂದುಬಿಟ್ಟು ಅವರ ಒಂದು ಏನಾಗುತ್ತದೆ, ಒಂದು ಕಂಡೀಷನ್ ಅಂದರೆ ಏನಾಗುತ್ತೆ, ಅವರ ಒಂದು ಪೇಷಂಟ್ ಕಂಡೀಷನ್ ಮೇಲೆ ಮತ್ತು ಡಿಸೀಸಸ್ ಯಾವ ರೀತಿ ಇದೆ ಮತ್ತು ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಮೆಡಿಷನ್ನಿಗೆ ನೀವು ಅಂತ ಅನ್ನೋದ್ರ ಮೇಲೆ ಏನಾಗುತ್ತೆ, ಆ ಒಂದು ಯಾವಾಗ ಹೇಗೆ ತೆಗೆದುಕೊಳ್ಳಬೇಕು ಅನ್ನೋದನ್ನು ಅಂದರೆ ಲೆಕ್ಕ ಮಾಡ್ತಾರೆ. ಇನ್ ಜನರಲ್ಲಾಗಿ ಹೇಳೋದಾದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ರಾತ್ರಿ ಒಂದು ಊಟ ಆದಮೇಲೆ ತೆಗೆದುಕೊಳ್ಳೋಕೆ ಹೇಳ್ತಾರೆ, ಇಲ್ಲ ಬೆಳಿಗ್ಗೆ ಒಂದು ರಾತ್ರಿ ಒಂದು ಏನು ಮಾಡ್ತಾರೆ, ಈ ಒಂದು ಕ್ಯಾಪ್ಸಲನ್ನು ತೆಗೆದುಕೊಳ್ಳೋಕ್ಕೆ ಹೇಳ್ತಾರೆ. ಮತ್ತು ಈ ಒಂದು ಕ್ಯಾಪ್ಸಲನ್ನು ಲಾಂಗ್ ಟರ್ಮ್ ಯೂಸ್ ಮಾಡಲಿಕ್ಕೆ ಬರಲ್ಲ. ಮತ್ತು ಸೇಫ್ಟಿ ಅಡ್ವೈಸನ್ನು ನೋಡೋದಾದ್ರೆ ಈ ಒಂದು ಕ್ಯಾಪ್ಸಲ್ ಅಂದರೆ ಮೈಕ್ರೋಸಿಡ್ ಕ್ಯಾಪ್ಸಲ್ ಸೇಫ್ಟಿ ಅಡ್ವೈಸ್ ಬಂದುಬಿಟ್ಟು ಇದು ಅಂತಂದರೆ ಮೊದಲಿಗೆ ಏನಾದರೂ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಾಯಿತ್ತು ಅಂದರೆ ಏನು ಮಾಡ್ಬೇಕಂದ್ರೆ ಆ ಒಂದು ಕ್ಯಾಪ್ಸಲನ್ನು ಡಿಸ್ಕಂಟಿನ್ಯೂ ಮಾಡಬೇಕಾಗತ್ತೆ. ಮತ್ತು ಏನಾದರೂ ಅಲರ್ಜಿಕ್ ರಿಯಾಕ್ಷನ್ ಇತ್ತು, ಅಲರ್ಜಿಕ್ ಮೆಡಿಷನ್ ಇತ್ತಂದ್ರೆ ಅಂದರೆ ಇನ್ ಕೇಸ್ ಈ ಒಂದು ಇಂಡೋಮೆಥಾಸಿನ್ ಯಾರಾದರೂ ಅಲರ್ಜಿಕ್ಕೆ ಇರುತ್ತಲ್ಲ, ಅದನ್ನು ಸಹ ಏನು ಮಾಡ್ಬೇಕಂತಂದ್ರೆ ಡಾಕ್ಟ್ರಿಗೆ ತಿಳಿಸಿ ಒಂದು ಮೆಡಿಸಿನ್ನ
ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಇನ್ ಕೇಸ್ ಅದರ ಮೆಡಿಸಿನ್ ಇನ್ಫಾರ್ಮೇಷನ್ ಅದ್ರ ಜೊತೆಗೆ ಏನಾದರೂ ಮತ್ತು ಬೇರೆ ಮೆಡಿಸಿನ್ ಕಾಂಬಿನೇಷನ್ ಆಗಿ ಅಥವಾ ಒಂದು ಬಿಟ್ಟು 2 ಸಲ 2 3 ಟ್ಯಾಬ್ಲೆಟ್ಸ್ ತೆಗೆದುಕೊಳ್ತಾ ಇದ್ದಿರಲ್ಲ, ಅವಾಗೂ ಸಹ ಏನು ಮಾಡ್ಬೇಕು, ಡಾಕ್ಟ್ರಿಗೆ ತಿಳಿಸ್ಬೇಕಾಗತ್ತೆ ಈ ಒಂದು ಮೆಡಿಸಿನನ್ನು. ಮತ್ತು ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಅಂದರೆ ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಮತ್ತು ಈ ಪ್ರೆಗ್ನೆಂಟ್ ಮತ್ತು ಬ್ರೆಸ್ಟ್ ಫೀಡಿಂಗ್ ವುಮೆನ್ ಇದ್ರೂ ಸಹ ಏನು ಮಾಡ್ಬೇಕಾಗ್ತಂದ್ರೆ ಈ ಒಂದು ಕ್ಯಾಪ್ಸಲನ್ನು ಏನು ಮಾಡ್ಬೇಕಾಗತ್ತೆ, ಸ್ಟಾಪ್ ಮಾಡಬೇಕಾಗತ್ತೆ. ಅದನ್ನು ಪ್ರಿಕಾಷನ್ಸ್ ತೆಗೆದುಕೊಂಡು ಏನು ಮಾಡ್ಬೇಕಂದ್ರೆ ಡಾಕ್ಟ್ರಿಗೆ ಮೊದಲೇ ಹೇಳ್ಬೇಕಾಗತ್ತೆ ಈ ವಿಷಯಗಳ ಬಗ್ಗೆ. ಮತ್ತು ಈ ಒಂದು ಮೆಡಿಸಿನನ್ನು ಮಕ್ಕಳಿಂದ ಏನು ಮಾಡಬೇಕಾಗತ್ತೆ, ದೂರ ಇಡಬೇಕಾಗತ್ತೆ ಸ್ನೇಹಿತರೆ. ಇದಿಷ್ಟು ಈ ಒಂದು ಸೇಫ್ಟಿ ಅಡ್ವೈಸ್ ಆಗಿರುತ್ತೆ ಈ ಒಂದು ಮೈಕ್ರೋಸೆಟ್ ಕ್ಯಾಪ್ಸಲನ್ನು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.